ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳೆಯರೇ, ನೀವು ಐಫೋನ್ ಬಳಸ್ತಾ ಇದ್ದೀರಾ? ಐಫೋನ್ ಬಳಸ್ತಾ ಇದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ನಿಮ್ಮ ಬಳಿ ಐಫೋನ್ ಇದೆಯಾ? ಹಾಗಾದ್ರೆ ಡೇಂಜರ್ ಫಿಕ್ಸ್. ಐಫೋನ್ ಬಳಕೆದಾರರಿಗೆ ಮಕ್ಕಳೇ ಆಗಲ್ವಾ? ಏನಿದು ವರದಿ? ಐಫೋನ್ ಬಳಕೆದಾರರಲ್ಲಿ ಬಂಜೆತನದ ಸಮಸ್ಯೆ ಹೆಚ್ಚಾಗ್ತಿದೆ. ಶಿಶು ಜನನ ಪ್ರಮಾಣವನ್ನೇ ಕಡಿಮೆ ಮಾಡ್ತಾ ಇದೆ ಐಫೋನ್. ನ್ಯಾಷನಲ್ ಬ್ಯೂರೋ ಆಫ್ ಎಕನಾಮಿಕ್ ರಿಸರ್ಚ್ ನಿಂದ ವರದಿ ಬಂದಿರೋದು. ಅಮೆರಿಕದ ಐಫೋನ್ ಬಳಕೆದಾರರ ಬಂಜೆತನ ಸಮಸ್ಯೆಯ ತನಿಖೆ ನಡೆಸಿರೋದು. 1980ರಿಂದ 2024ರವರೆಗಿನ ಬಂಜೆತನ ಸಮಸ್ಯೆಗಳ ಕುರಿತ ಅಂಕಿಅಂಶ ಪ್ರಕಟ ಆಗಿದೆ. 2007ರಿಂದ 2024ರ ಅವಧಿಯಲ್ಲಿ ಶಿಶು ಜನನ ಪ್ರಮಾಣದಲ್ಲಿ ಭಾರಿ ಕುಸಿತ ಉಂಟಾಗಿದೆ. ಐಫೋನ್ ಕಂಟಕ 15ರಿಂದ 19ರ ವಯಸ್ಸಿನ ಮಹಿಳೆಯರಲ್ಲಿ ಅಥವಾ ಯುವತಿಯರಲ್ಲಿ 70% ಜನನ ಪ್ರಮಾಣ ಕುಸಿತಗೊಂಡಿದೆ. 20ರಿಂದ 24 ವರ್ಷ ವಯಸ್ಸಿನ ಮಹಿಳೆಯರಲ್ಲಿ ಜನನ ಪ್ರಮಾಣ 47% ಕುಸಿತಗೊಂಡಿರೋದು. ಇನ್ನು 30ರಿಂದ 34 ವಯೋಮಿತಿಯ ಮಹಿಳೆಯರಲ್ಲಿ ಜನನ ಪ್ರಮಾಣ 7% ಕುಸಿತ ಆಗಿದೆ. 35ರಿಂದ 39ರ ವಯೋಮಿತಿಯ ಮಹಿಳೆಯರಲ್ಲಿ ಜನನ ಪ್ರಮಾಣ 14% ಕುಸಿತ ಆಗಿರೋದು. ಐಫೋನ್ ಮತ್ತು ಮೊಬೈಲ್ ಸಿಗ್ನಲ್ ಪ್ರಭಾವದಿಂದ ಬಂಜೆತನ ಹೆಚ್ಚಳ ಆಗಿದೆ ಅನ್ನೋ ಮಾಹಿತಿ ಇದೆ. ಮೊಬೈಲ್ನಲ್ಲಿ ಅಶ್ಲೀಲ ದೃಶ್ಯ ವೀಕ್ಷಣೆಯಿಂದಲೂ ಶಿಶು ಜನನ ಪ್ರಮಾಣ ಕುಸಿತ ಆಗಿರೋದು. ಅಮೆರಿಕ ಮಾತ್ರ ಅಲ್ಲ, ಜಾಗತಿಕವಾಗಿ ಬಂಜೆತನವನ್ನ ಹೆಚ್ಚಿಸಿದೆ ಐಫೋನ್. ಈಗ ಸಾಕಷ್ಟು ಜನ ಐಫೋನ್ ಬಳಸ್ತಾ ಇರ್ತಾರೆ. ಸೊ ಆ ನಿಟ್ಟಿನಲ್ಲಿ ಐಫೋನ್ ಬಳಸೋರು ಸ್ವಲ್ಪ ಜಾಗರೂಕವಾಗಿರಬೇಕು. ಜೊತೆಗೆ ಬರೀ ಐಫೋನ್ ಅಲ್ಲ, ಎಲ್ಲ ಫೋನ್ಗಳು ಕೂಡ ಅಷ್ಟೇ ಡೇಂಜರಸ್. ಸೊ ಆ ನಿಟ್ಟಿನಲ್ಲಿ ಈಗ ನೋಡಿ, ಐಫೋನ್ ಬಳಕೆದಾರರಿಗೆ ಮಕ್ಕಳೇ ಆಗಲ್ವಾ ಅನ್ನೋ ಪ್ರಶ್ನೆ. ಐಫೋನ್ ಬಳಕೆದಾರರಲ್ಲಿ ಬಂಜೆತನ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತೆ. ಶಿಶು ಜನನ ಪ್ರಮಾಣವನ್ನೇ ಐಫೋನ್ ಕಡಿಮೆ ಮಾಡ್ತಾ ಇದೆ. ನ್ಯಾಷನಲ್ ಬ್ಯೂರೋ ಆಫ್ ಎಕಾನಮಿಕ್ ರಿಸರ್ಚ್ನಿಂದ ವರದಿ ಆಗಿರೋದು. ಅಮೆರಿಕದ ಐಫೋನ್ ಬಳಕೆದಾರರ ಬಂಜೆತನ ಸಮಸ್ಯೆಯ ತನಿಖೆಯಾಗಿದೆ.